ಕನ್ಹೇರಿ ಶ್ರೀಗಳು ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವ ತತ್ವದ ಅನುಯಾಯಿಗಳು ತಾಲಿಬಾನ್ಗಳು ಅಂತ ಹೇಳಿಕೆ ಕೊಟ್ಟಿರೋದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರದ ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಈ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು. ಕನ್ಹೇರಿ ಶ್ರೀಗಳು ಅವ್ರು ಹೇಳಿದ್ದೇನು, ಬಸವ ತತ್ವ ಅನುಯಾಯಿಗಳು ತಾಲಿಬಾನ್ಗಳು ಅಂತ. ಈ ವಿವಾದಾತ್ಮಕ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವೂ ಕೂಡ ಹೊರಹಾಕಲಾಗ್ತಾ ಇದೆ. ಅವ್ರು ಹೇಳಿದ್ದೇನು ಅಂತಂದರೆ, ಯಾವ ಅರ್ಥದಲ್ಲಿ ಅಂದರೆ, ರಾತ್ರಿ ಟೀ ಶರ್ಟು ಬರ್ಮುಡ ಹಾಕೊಂಡು ರಾತ್ರಿ ಹೋಟೆಲ್ಲು ಬಾರ್ಗಳಿಗೆಲ್ಲ ಹೋಗ್ತಾರೆ, ಅಂಥವ್ರಿಗೆ ಮಠ ಯಾಕೆ ಅಂತ. ಮಠಗಳನ್ನು ಯಾಕೆ ಹಾಳು ಮಾಡ್ತೀರಿ ಹಿಂಗೆ ಮಾಡಿ? ಹನುಮಮಾಲೆ ಬಗ್ಗೆ ಬಹಳಷ್ಟು ಜನ ಟೀಕೆ ಮಾಡಬಹುದು. ನಮ್ಮಂತೆ ಕಾವಿ ಧರಿಸಿದ ಬಸವ ತತ್ವದ ತಾಲಿಬಾನುಗಳು ಅಂತ ಹೇಳಿದ್ದಾರೆ. ಹನುಮಮಾಲಾ ದೀಕ್ಷೆ ಕಾರ್ಯಕ್ರಮದ ಭಾಷಣದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿತು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ರಾಯಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿರೋದಿದೆ. ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಕಾರ್ಯಕ್ರಮದಲ್ಲಿ ಹೇಳಿರೋದಿದ್ದು. ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು. ಓಕೆ, ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣೆ ಫೋನ್ ಸಂಪರ್ಕದಲ್ಲಿ. ಸಿದ್ದೇಶ್, ಕನ್ಹೇರಿ ಶ್ರೀಗಳು ಯಾಕಿಂಗ್ ಅಂದ್ರು, ಅದು ವೇದಿಕೆ ಮೇಲೆ? ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಮಹಾರಾಷ್ಟ್ರದ ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿವರು ಇವರು ವೇದಿಕೆ ಮೇಲೆ, ಅಂದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಯಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುತ್ತೆ. ಆ ವೇದಿಕೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ರಾತ್ರಿ ಟೀ ಶರ್ಟು ಬರ್ಮುಡ, ರಾತ್ರಿ ಹೋಟೆಲ್ಲು ಬಾರ್ಗೆಲ್ಲ ಎಂಟ್ರಿ ಕೊಡ್ತೀರಿ, ಬರ್ಮುಡ ಹಾಕೊಂತೀರಿ, ಟೀ ಶರ್ಟ್ ಹಾಕೊಂಡು ಹೋಗ್ತೀರಿ, ಅಂಥವ್ರಿಗೆ ಮಠ ಯಾಕೆ, ಮಠಗಳನ್ನು ಯಾಕೆ ಹಾಳು ಮಾಡ್ತೀರಿ ಹೀಗೆಲ್ಲ ಮಾಡಿ, ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದು. ಅಂದರೆ ಅವರು ಹೇಳಿದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರೋವಂಥ ಒಂದಷ್ಟು ಸ್ವಾಮೀಜಿಗಳಿಗೋ ಅವ್ರಿಗೆ ಹೇಳಿದ್ರಾಗಿರ್ತಿತ್ತು, ಅದೊಂಥರ ಜನರಲೈಸ್ ಮಾಡದಂತೆ ಇತ್ತು ಅನ್ನೋದು ಜನರ ಅಭಿಪ್ರಾಯ. ಸೊ ಹಾಗಾಗಿ ಇದಕ್ಕೂ ಕೂಡ ಒಂದಷ್ಟು ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ.